ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ಜಿಲ್ಲೆ ಅಂತ ಹೇಳಿದ್ರೆ ಅದು ಚಾಮರಾಜನಗರ. ಬಟ್ ಮೇಲಿಂದ ಮೇಲೆ ಇತ್ತೀಚೆಗಷ್ಟೇ 5 ಹುಲಿಗಳ ಸಾವಾಗಿತ್ತು, ಅದು ಕೂಡ ವಿಷಪ್ರಾಶನದ ಕಾರಣಕ್ಕೆ. ಈಗ ಮೊನ್ನೆಯಿಂದ ಕೂಡ ಒಂದು ಹುಲಿ ಸಾವಿನ ಬಗ್ಗೆ ನಾವು ರಿಪೋರ್ಟ್ ಮಾಡ್ತಾ ಇದ್ವಿ. ಇದು ಕೂಡ ವಿಷಪ್ರಾಶನ ಮತ್ತು ಪ್ರತಿಕಾರದ ಹತ್ಯೆಯ ಆ್ಯಂಗಲ್ನಲ್ಲೇ ಸದ್ಯಕ್ಕೆ ಹೋಗಿ ನಿಲ್ತಾ ಇದೆ. ಹಾಗಾದರೆ ಇಂಥ ಘಟನೆಗಳು ಮೇಲಿಂದ ಮೇಲೆ ಆಗ್ತಾ ಇದ್ರೂ ಕೂಡ ಅರಣ್ಯ ಇಲಾಖೆ ಎಲ್ಲಿ ಎಡವುತ್ತಾ ಇದೆ, ಏನಕ್ಕೆ ಸರಿಯಾಗಿ ಪ್ಯಾಟ್ರೋಲಿಂಗ್ ಮಾಡ್ತಾ ಇಲ್ಲ, ಮತ್ತು ಈ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷದಲ್ಲಿ ಪ್ರಾಣಿಗಳ ಸೋಲು ಯಾಕೆ ಆಗ್ತಿದೆ, ಎಲ್ಲ ಪ್ರಶ್ನೆಗಳನ್ನು ಹೊತ್ತು ಈ ಡೀಟೇಲ್ಸ್ ನೋಡ್ತಾ ಹೋಗೋಣ. 250 kg ತೂಕದ ದೈತ್ಯ ಹುಲಿಗೆ ವಿಷ ಇಟ್ಟು ಕೊಂದಂತಹ ಪಾಪಿಗಳು. ಅರಣ್ಯಾಧಿಕಾರಿಗಳು ಪ್ರಾಥಮಿಕ ವರದಿಯಲ್ಲಿ ವಿಷಪ್ರಾಶನ ಆಗಿರೋದು ದೃಢ ಆಗಿದೆ. ಕೃತ್ಯದಲ್ಲಿ 5 ಆರೋಪಿಗಳು ಭಾಗಿಯಾಗಿರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಈಗಾಗಲೇ 4 ವಶಕ್ಕೆ ಪಡೆದಿದ್ದಾರೆ. ಸುತ್ತಮುತ್ತ ಇರುವಂತಹ ಗ್ರಾಮಗಳಿಗೆಲ್ಲ ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅಲ್ಲಿ ಒಂದಷ್ಟು ಅನುಮಾನಗಳು ಬರುವಂತಹ ವ್ಯಕ್ತಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನೂ ತುಂಬ ಜನ ಭಾಗಿಯಾಗಿರೋ ಸಾಧ್ಯತೆಗಳು ಕೂಡ ಸಿಗ್ತಾ ಇದೆ. ವಿಷಪ್ರಾಶನ ಆಗಿನೇ ಈ ಹುಲಿಯನ್ನು ಕೂಡ ಕೊಲ್ಲಲಾಯಿತು ಅಂತ ಅಂದರೆ ಇದೊಂದು ಜಾನುವಾರನ್ನು ಬೇಟೆಯಾಡಿರುತ್ತೆ. ಆ ಜಾನುವಾರಿಗೆ ವಿಷ ಸಿಂಪಡಣೆ ಮಾಡಿರ್ತಾರೆ, ಅದನ್ನು ತಿಂದಂತಹ ಹುಲಿ ಸಾವನ್ನಪ್ಪಿದೆ. ಮತ್ತು 3 ಭಾಗ ಯಾಕೆ ಮಾಡಿದ್ರು ಹಾಗಾದರೆ ಇವರು ಅಂತ ನಿಮಗೆ ಪ್ರಶ್ನೆ ಬರ್ಬೋದು. 250 kg ತೂಕ ಅಲ್ವಾ, ಒಂದ್ಮೇಲೆಗೆ ತೊಗೊಂಡು ಹೋಗೋದಕ್ಕಾಗಲ್ಲ, ಎಂಥವ್ರಿಗೂ ಆಗಲ್ಲ. 25 kg ಅಕ್ಕಿ ಮುಟ್ಟನೆ ಹೊತ್ಕೊಂಡು ಹೋಗೋದಕ್ಕೆ ಆಗಲ್ಲ ನಮಗೆ. ಅಂಥದ್ರಲ್ಲಿ 250 kg ಹುಲಿಯನ್ನು ಇಡೀ ದೇಹ ಇಟ್ಕೊಂಡು ಸಾಕ್ಸೋಕ್ಕಾಗಲ್ಲ. ಹೀಗಾಗಿ 3 ಭಾಗ ಮಾಡಿದ್ದಾರೆ. 3 ಭಾಗವನ್ನು ಕೂಡ ಬೇರೆ ಬೇರೆ ಕಡೆಗೆ ಹಾಕೋದಕ್ಕೆ ಟ್ರೈ ಮಾಡಿದ್ದಾರೆ. ಕೆಲವು ಅಲ್ಲೇ ಬಿಟ್ಟಿದ್ದಾರೆ ಸಾಕ್ಷಿಗಳನ್ನು. ಆ ಸಾಕ್ಷಿಗಳೇ ಈಗ ಅವರಿಗೆ ಉರುಳಾಗಿದೆ. ಆರೋಪಿಗಳ ಫೋಟೋವನ್ನು ಇನ್ನೊಂದು ಕಡೆಗೆ ನೋಡ್ತಾ ಇದ್ದೀರಾ ನೀವು. ಬಟ್ ನಾವು ಹೇಳಿದ ಹಾಗೆ ಶಾಶ್ವತವಾಗಿ ಒಂದು ಪರಿಹಾರ ಅಂತೂ ಬೇಕಾಗತ್ತೆ ಇಲ್ಲಿ. ಇಲ್ಲಾಂದರೆ ವನ್ಯ ಸಂಪತ್ತಿನ ಬಗ್ಗೆ ನಾವೇನು ಮಾತಾಡ್ತೀವಿ, ಟೂರಿಸಮ್ಗೆ ಪ್ರಮುಖವಾದಂತಹ ಚಿತ್ತಾಕರ್ಷಣೆ ಅಂತ ಹೇಳಿದ್ರೆ ಹುಲಿಗಳ ಸಂಖ್ಯೆ, ಮತ್ತು ಅದೊಂದು ಎಕನಾಮಿಕಲ್ ಬ್ಯಾಲೆನ್ಸ್ ಮಾತ್ರ ಅಲ್ಲ, ಬಯೋ ಎಕನಾಮಿಕಲ್ ಬ್ಯಾಲೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಲೆಮಹದೇಶ್ವರ ವನ್ಯಧಾಮದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಹುಲಿಯ ಕಳೆಬರ ಸಿಕ್ಕಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸಲಾಗಿದೆ. ದೈತ್ಯ ಹುಲಿಗೆ ವಿಷಪ್ರಾಶನದ ರೂವಾರಿಯೇ ಸಣ್ಣ ಮಲ್ಲು ಅಲಿಯಾಸ್ ಪಚ್ಚಮಲ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಪಚ್ಚಮಲ್ಲು ಸೇರಿ ಗಣೇಶ್, ಚಂದು, ಗೋವಿಂದೇಗೌಡರ ವಿಚಾರಣೆಯನ್ನು ನಡೆಸಲಾಗಿದೆ. ವಿಚಾರಣೆಯ ವೇಳೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಿದ್ದಾರಂತೆ. ಒಬ್ಬೊಬ್ಬರ ಹೇಳಿಕೆಯಲ್ಲೂ ಕೂಡ ದ್ವಂದ್ವತೆ ಎದ್ದು ಕಾಣಿಸ್ತಾ ಇದೆಯಂತೆ. ಇದು ಅರಣ್ಯ ಸಿಬ್ಬಂದಿಗೆ ತಲೆನೋವು ತಂದಿಟ್ಟಿದೆ. ತಲೆಮರೆಸಿಕೊಂಡಿರುವಂತಹ ಆರೋಪಿ ಸೋಂಪು ಎಂಬಂತಹ ವ್ಯಕ್ತಿಗಾಗಿ ತೀವ್ರ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಬಟ್ ಮೋಟಿವ್ ಏನು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇನ್ನೂ ಕೂಡ ಖಚಿತತೆಗೆ ಬಂದಿಲ್ಲ. ಬೇಟೆಯಾಡುವ ಉದ್ದೇಶ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ವಿಷಪ್ರಾಶನವನ್ನು ಮಾಡಿದ್ದು ದ್ವೇಷಕ್ಕೆ, ಸೇಡಿಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಈ ಹಿಂದೆಯೂ ಕೂಡ ಇದೇ ರೀತಿಯ ಘಟನೆಯಾಗಿ ಮರಿ ಹುಲಿಗಳು ಸೇರಿ ಒಟ್ಟು 5 ಹುಲಿಗಳು ಸಾವನ್ನಪ್ಪಿದ್ವು. ಆ ಸಂದರ್ಭದಲ್ಲಿ ಹಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳ ತಲೆದಂಡ ಸೇರಿದಂತೆ ಯಾರ್ಯಾರು ಆ ಕೃತ್ಯದಲ್ಲಿ ಇದ್ರೋ ಅವರೆಲ್ಲರಿಗೂ ಕೂಡ ಜೈಲಿಗಟ್ಟುವಂತಹ ಕೆಲಸ ಆಗಿತ್ತು. ಹಂಗಿದ್ದ ಮೇಲೂ ಕೂಡ ಒಂದು ಹುಲಿಯನ್ನು ಸಾಯಿಸಬೇಕು ಅನ್ನುವಂತಹ ಧೈರ್ಯ ಎಲ್ಲಿಂದ ಇವ್ರಿಗೆ ಬಂತು ಅನ್ನೋದು ಪ್ರಶ್ನೆ. ಅದಾದಮೇಲೆ ಹುಲಿ ಸತ್ತ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದು, ಅಧಿಕಾರಿಗಳನ್ನು ತಲೆದಂಡ ಮಾಡುವಂಥದ್ದು ಸಾಮಾನ್ಯ. ಬಟ್ ಈ ರೀತಿಯ ಘಟನೆಗಳು ಮರುಕಳಿಸದೇ ಇರುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಈಗಾಗಲೇ ಹುಲಿಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಇನ್ನುಳಿದವರಿಗಾಗಿ ಯಾವ ರೀತಿಯ ಹುಡುಕಾಟ ಆಗ್ತಾ ಇದೆ, ಜೊತೆಗೆ ಇವರ ಉದ್ದೇಶ ಏನಾಗಿತ್ತು, ತನಿಖೆಯ ವಿಚಾರದಲ್ಲಿ ಏನು ಗೊತ್ತಾಗ್ತಿದೆ ಅಂತ? ಪ್ರೇಮ್, ನಿಜವಾಗ್ಲೂ ಕೂಡ ಈ ದೈತ್ಯ ಹುಲಿಯ ಹತ್ಯೆ ಅರಣ್ಯ ಇಲಾಖೆಗೂ ಕೂಡ ಗಿಡಿಸಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಯಾಕಂದ್ರೆ ಈ ಒಂದು ಕೃತ್ಯದಲ್ಲಿ ಮೊದಲು 2 ಅಂತ ಹೇಳ್ತಿದ್ರು, ನಂತರ 4 ಆದ್ರು. ಈಗ 4ಗಿಂತ ಇನ್ನೂ ಹೆಚ್ಚು ಜನ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಆ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಒಬ್ಬೊಬ್ಬರನ್ನ ಕರೆಸಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ವಿಚಾರಣೆ ವೇಳೆ ಒಬ್ಬೊಬ್ಬರು ಒಂದೊಂದು ಸತ್ಯವನ್ನ ಬಾಯ್ಬಿಡ್ತಾ ಇರ್ತಕ್ಕಂಥದ್ದು, ಮತ್ತೆ ಅವರ ಹೇಳಿಕೆಗಳಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಈಗ ಸದ್ಯಕ್ಕೆ ಸಣ್ಣ ಮತ್ತೆ ಅವರ ಗ್ಯಾಂಗ್
ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಇದ್ರ ಜೊತೆಗೆ ಒಂದು ಕುರಿಗಾಯಿಗಳು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಅರಣ್ಯ ಇಲಾಖೆಯ ಮೂಲಗಳಿಂದ ನಮ್ಗೆ ತಿಳಿದು ಬರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಈ ಕೃತ್ಯದಲ್ಲಿ 5 ಅಲ್ಲ 5ಕ್ಕಿಂತ ಇನ್ನೂ ಹೆಚ್ಚು ಜನರು ಕೂಡ ಭಾಗಿಯಾಗಿರ್ತಕ್ಕಂಥ ಒಂದು ಶಂಕೆ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ವ್ಯಕ್ತವಾಗಿರ್ತಕ್ಕಂಥದ್ದು. ಮತ್ತೆ ಅವರನ್ನ ಒಬ್ಬೊಬ್ಬರನ್ನೇ ಕರೆಸಿ ಒಂದು ವಿಚಾರಣೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಿದೆ. ಒಟ್ಟಾರೆಯಾಗಿ ಈ ದೈತ್ಯ ಹುಲಿಯ ಹತ್ಯೆ ನಿಜಕ್ಕೂ ಕೂಡ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಾಕಷ್ಟು ಜನರಿಗೆ ಒಂದು ಕಂಗೆಡಿಸಿರ್ತಕ್ಕಂಥ ಕಾಣ್ತಾ ಇದ್ವಿ. ಮತ್ತೆ ಪರಿಸರವಾದಿಗಳು ಕೂಡ ಈಗಾಗಲೇ ಮಲೆ ಮಹದೇಶ್ವರ ವನ್ಯಧಾಮವನ್ನ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶವಾಗಿ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಒಂದು ಜೋರಾದ ಒಂದು ಕೂಗನ್ನ ಆಗ್ತಾ ಇರ್ತಕ್ಕಂಥ ಕಾಣ್ಬೋದು. ಪ್ರೇಮ್. ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.